ನಮಸ್ಕಾರ ವೀಕ್ಷಕರೇ, ನಾನು ರಾಜು ಉಸ್ತಾದ್. ಕರ್ನಾಟಕ ಸಂಚಾರ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ. ನಾವೀಗ ಐತಿಹಾಸಿಕ ಜನಪದ ಕಥನ ಅಥವಾ ಜನಪದ ಗೀತೆಯ ಬಗ್ಗೆ ಅವಲೋಕನ ಮಾಡ್ತಾ ಇದ್ದೇವೆ. ನೀವು ಸಾಮಾನ್ಯವಾಗಿ ಬಹುತೇಕ ಎಲ್ಲರೂ ಕೇಳಿರ್ತಾರೆ, ಕೆರೆಗೆ ಹಾರ. ಈ ಕೆರೆಗೆ ಹಾರ ಇದು ಆಯಾ ಕಾಲದಲ್ಲಿ ಪಠ್ಯ ಆಗ್ತಾನೆ ಬಂದದ. ಜನರು ಜನಪದ ರೀತಿಯಲ್ಲಿ ಹಾಡಿದಂದ್ರೆ ಇದು ಶಾಲಾ ಕಾಲೇಜುಗಳಲ್ಲಿ ಪಠ್ಯವಾಗಿ ಅದು ತನ್ನದೇ ರೀತಿಯಲ್ಲಿ ವಿದ್ವಾಂಸರ ಕೈಯಲ್ಲಿ ವಿಶ್ಲೇಷಿಸಲ್ಪಟ್ಟಿದೆ. ಹಾಗೆಯೇ ಒಬ್ಬ ವಿದ್ವಾಂಸರಿಗ ನಮ್ಮೊಂದಿಗಿದ್ದಾರೆ. ಆ ಕೆರೆಗೆ ಹಾರದ ಬಗ್ಗೆ ಏನಪ್ಪ ಅಂದ್ರೆ ವಿವರಣೆ ಕೊಡ್ತಾರೆ. ಅವರು ಕನ್ನಡ ಪ್ರಾಧ್ಯಾಪಕರು ಹೌದು, ಜೊತೆಗೆ ಸಾಹಿತಿಗಳು ಹೌದು, ವಿಮರ್ಶಕರು ಹೌದು. ಅವರೇ ಡಾಕ್ಟರ್ ಎಚ್.ಬಿ. ಕೋಲ್ಕಾರ್ ಅವರು. ನಮಸ್ಕಾರ ಎಚ್.ಬಿ. ಕೋಲ್ಕಾರ್ ಅವರೇ. ನಮಸ್ಕಾರ. ಕೆರೆಗೆ ಹಾರದ ಹಿನ್ನೆಲೆ, ಯಾಕಂದ್ರೆ ಬಹಳ ಪ್ರಸಿದ್ಧ ಜನಪದ ಕಥನ ಇದು. ಇದರ ಹಿನ್ನೆಲೆ ಏನು, ಇದರಲ್ಲಿರ್ತಕ್ಕಂಥ ತಿರುಳು ಏನು? ಇದು ಹೆಣ್ಣಿನ ತ್ಯಾಗ, ಬಲಿದಾನ. ಅಂದ್ರೆ ಆಕೆ ತನ್ನ ಜನಪದದ ರಕ್ಷಣೆಗಾಗಿ ಜನಪದರಿಗೆ ಒಂದು ಆದರ್ಶವನ್ನು ಮಾಡಲಿಕ್ಕಾಗಿ ಅಥವಾ ಅವರಿಗೆ ಜೀವದಾನ ಮಾಡಲಿಕ್ಕಾಗಿ ಅಥವಾ ಅವರಿಗೆ ತ್ಯಾಗದ ಒಂದು ರೀತಿಯನ್ನು ತಿಳಿಸುವ ಪರಿ. ಯಾಕಂದ್ರೆ ಅತ್ಯಂತ ಶ್ರೇಷ್ಠ ಕೆರೆಗೆ ಆಹಾರ ಏನಿದೆಯಲ್ಲ, ಅದು ಅತ್ಯಂತ ಶ್ರೇಷ್ಠ ಒಂದು ತ್ಯಾಗದ ಒಂದು ಶ್ರೇಣಿಯಲ್ಲಿ ಕುತ್ಕೊಳ್ತದದು. ಯೋಗದ ಗಡಿಯಲ್ಲಿ ಹೊಡೆದ್ಕೇಟ ವೀರ ಹುತಾತ್ಮನಾಗ್ತಾನೆ. ಒಂದು ಹೆಣ್ಣು ಇಲ್ಲಿ ಏನಿತ್ತಂದ್ರೆ ಊರಿಗೆ ನೀರಿಲ್ಲ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ತಾನು ಕೆರೆಗೆ ಹಾರಿ ಗಂಗೆಯನ್ನು ಕರೆದೆತ್ತಂದಂತ ನಾವು ಭಗೀರಥನ್ನು ಇಳಿದು ಬಾ ತಾಯಿ, ಇಳಿದು ಬಾ, ಶಿವನ ಜಡೆಯಿಂದ ಹರನ ಇದರಿಂದ ಮುಡಿಯಿಂದ ಅಂತಂದ್ರೆ ಇಳಿದು ಬಾ ಅಂತ ತಿಳ್ಕೊಂಡು ಕೇಟ್ ನಾವೇನು ಭಗೀರಥನ ನೆನೆಸ್ಕೊತೀವಿ, ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ನೆನೆಸ್ಕೊತೀವಿ. ಅದೇ ರೀತಿಯಾಗಿ ನೀರನ್ನು ತಂದಂತಹ ಈ ಮಾತಾಯಿ ಕೆರೆಗೆ ಹಾರದಂತಹ ಭಾಗೀರಥಿ. ಈ ಭಾಗೀರಥಿ ಕಥೆಯನ್ನು ನಮ್ಮ ವೀಕ್ಷಕರಿಗೆ ತಾವು ವಿವರಣೆ ಕೊಡ್ಬೇಕಂತ ತಿಳ್ಕೊಂಡು ಕೇಳ್ಕೊತಾ ಇದ್ದೇನೆ. ನಮಸ್ಕಾರ. ಆಗಲಿ ಸರ್, ನಮಸ್ಕಾರ. ತಾವು ಈಗಾಗಲೇ ಹೇಳಿದಂತೆ ಕೆರೆಗೆ ಹಾರ ಒಂದು ಅದ್ಭುತವಾದ ಕನ್ನಡ ಜಾನಪದ ಕ್ಷೇತ್ರದಲ್ಲಿ ಮೂಡಿಬಂದಂಥ ಕಥನಗೀತೆ. ಒಬ್ಬ ಅಜ್ಞಾತ ಜನಪದ ಕವಿ ಇದನ್ನು ರಚಿಸಿದ ಅಂತ ಹೇಳಲಾಗ್ತಾ ಇದೆ. ಇದೊಂದು ಮಹಾಕಾವ್ಯದ ಸ್ವರೂಪದಂತೆ ಮೂಡಿ ಬಂದಿದ್ದನ್ನು ನಾವೆಲ್ಲ ಮನಗಾಣಬಹುದಾಗಿದೆ. ಬಹುಶಃ 1922-30 ಅವಧಿಯಲ್ಲಿ 1922-30 ಅವಧಿಯಲ್ಲಿ ಇದನ್ನು ಬೆಟಗೇರಿ ಕೃಷ್ಣ ಶರ್ಮ, ನಾಡು ಕಂಡ ಅದ್ಭುತ ಸಾಹಿತಿ, ಬೆಳಗಾವಿ ಜಿಲ್ಲೆಯ ಕೀರ್ತಿ ಬೆಟಗೇರಿ ಕೃಷ್ಣ ಶರ್ಮರು ಸಂಪಾದಿಸಿದರು ಅನ್ನುವಂಥ ದಾಖಲೆಗಳು ನಮಗೆ ಸಿಗ್ತಾವೆ. ಕೋಲಾಟದ ಪದ ಅಂಥೇಳಿ ಅವರು ಇದನ್ನು ಸಂಪಾದಿಸುವಾಗ ವಿವರಣೆ ನೀಡಿದ್ದಾರೆ. ವಿಶೇಷವಾಗಿ 1925ರಿಂದ ಕಳೆದ ಶತಮಾನದ 1925ರಿಂದ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಆಗಾಗ ಈ ಪದವನ್ನು ಬೆಟಗೇರಿ ಕೃಷ್ಣ ಶರ್ಮರು ಸ್ವತಃ ಹಾಡ್ತಿದ್ರಂತೆ. 1929ರಲ್ಲಿ ಬೆಳಗಾವಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕಂತ BM ಶ್ರೀಕಂಠಯ್ಯ ಅವರು ಬಂದಾಗ ಅವ್ರ ಮುಂದೆ ಈ ಹಾಡನ್ನು ಅವರು ಹಾಡಿದ್ರಂತೆ. ಹಾಗೆ ಆ ಹಾಡನ್ನು ಕೇಳಿದಾಗ ಶರ್ಮರವರು ಬೆರಗಾಗಿ ಈ ಕಥನ ಕ್ರಮವನ್ನು ಮತ್ತು ಅದರ ಶೈಲಿಯನ್ನು ಕುರಿತು ತುಂಬ ವಿಶೇಷವಾಗಿ ಅವ್ರನ್ನ ಕೊಂಡಾಡಿದರಂತೆ. ಇದನ್ನೆಲ್ಲವನ್ನು ನಮ್ಮ ಜ್ಯೋತಿ ಹೊಸೂರವರು, ಬಸವರಾಜ ಮಲಸಟ್ಟಿಯವರು ಮತ್ತು ನಿಂಗಣ್ಣ ಸಣ್ಣಕ್ಕಿಯವರು ಜಾನಪದ ಸಾಹಿತ್ಯದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಮಹನೀಯರು ಬೆಳಗಾವಿ ಜಿಲ್ಲೆಯಿಂದ, ಬೆಳಗಾವಿ ಕ್ಷೇತ್ರದಿಂದ. ಅವರು ಬೆಟಗೇರಿ ಕೃಷ್ಣ ಶರ್ಮರ ಕುರಿತಾದಂತಹ ಅಭಿನಂದನಾ ಗ್ರಂಥದಲ್ಲಿ ಇದನ್ನು ಉಲ್ಲೇಖ ಮಾಡ್ತಾರೆ. ಅದು ಬೆಳುವಲ ಅಂಥೇಳಿ ಭಾಳ ಅದ್ಭುತವಾದಂತಹ ಒಂದು ಗ್ರಂಥ ಮೂಡಿ ಬಂತು. ಇದೇ ಸಂದರ್ಭದ ಆಸ್ಪಾಸಿನಲ್ಲಿ ಇದು ಮೊದಲ ಪ್ರಕಟ ಆದದ್ದು ಆಲೂರು ವೆಂಕಟರಾಯರು ಹುಟ್ಟು ಹಾಕಿದಂಥ ಒಂದು ಅದ್ಭುತವಾದಂಥ ಪತ್ರಿಕೆ ಜಯ ಕರ್ನಾಟಕದಲ್ಲಿ. ಅದನ್ನು ಸಂಪಾದನೆ ಮಾಡುವ ಬಹಳ ದೊಡ್ಡ ಜವಾಬ್ದಾರಿಯಲ್ಲಿ ಬೆಳಗಾವಿಯವರೇ ಆದಂಥ ಬೆಳಗಾವಿ ರಾಮಚಂದ್ರ ರಾಯರು ಮತ್ತು ಬೆಟಗೇರಿ ಕೃಷ್ಣ ಶರ್ಮರು ಅದರ ಸಹ ಸಂಪಾದಕರಾಗಿ, ಒಮ್ಮೊಮ್ಮೆ ಸಂಪಾದಕರೂ ಆಗಿ ಕೆಲಸ ಮಾಡ್ತಿದ್ರು ಅನ್ನುವಂಥ ದಾಖಲೆಗಳು ನಮಗೆ ಸಿಗ್ತವೆ. ಹೀಗಾಗಿ ಇದರ ಜನಪ್ರಿಯತೆ ಬಹಳ ದೊಡ್ಡದು ಅನ್ನೋದನ್ನು ನಾವು ಮರೆಯುವ ಹಾಗಿಲ್ಲ. 31ರ ಆಸ್ಪಾಸಿನಲ್ಲಿ ಬೆಟಗೇರಿ ಕೃಷ್ಣ ಶರ್ಮರು ತಮ್ಮದೇ ಆದ ಜಯಂತಿ ಪತ್ರಿಕೆಯಲ್ಲೂ ಕೂಡ ಇದನ್ನು ಪ್ರಕಟ ಮಾಡಿದರು ಅನ್ನುವಂಥ ಮಾತುಗಳು ಇವೆ. ಬಹುಶಃ ತೀನಂ ಶ್ರೀಕಂಠಯ್ಯನವರು ಇದನ್ನು
ಕಂಡು ಎಲ್ಲಿ ಜಯ ಕರ್ನಾಟಕದಲ್ಲಿ ಕಂಡು ಭಾಳ ಅದ್ಭುತವಾದಂಥ ಮಾತೊಂದನ್ನು ಆಡ್ತಾರೆ ತೀನಂ ಶ್ರೀಕಂಠನೇ ಅವರು. ಕನ್ನಡ ಕಾವ್ಯಶ್ರೀಯ ಕಂಠದ ಹಾರ ಅಂಥೇಳಿ ಇದನ್ನು ಕರೆದಿದ್ದಾರೆ. ಎಂಥ ಅದ್ಭುತವಾದ ಗೀತೆ ನೋಡಿ ಇದು. ಕಾವ್ಯಾಕಾಶದಲ್ಲಿ ಮೂಡಿದ ಹೊಳಪಿನ ನಕ್ಷತ್ರ ಅಂತೇಳಿ ಕರೆದಿದ್ದಾರೆ. ಇದನ್ನು ಭಾಳ ಆಲೋಚನೆ ಮಾಡ್ತಕ್ಕಂಥದ್ದು ನಾವು. ಇದರ ಭಾಷೆ, ವಸ್ತು, ಶೈಲಿ ಇವೆಲ್ಲವುಗಳಿಂದ ಇದು ಮಹಾಕಾವ್ಯದ ಭಾಷೆಯ ಸ್ವರೂಪವೊಂದನ್ನು ರಚನೆ ಮಾಡಿದ ಹಾಗೆ ಮೂಡಿ ಬಂದಿದೆ ಒಬ್ಬ ಸಾಮಾನ್ಯ ಜನಪದ ಕವಿ, ಅಜ್ಞಾತ ಕವಿಯಿಂದ ಅನ್ನುವಂಥದ್ದನ್ನು ನಾವು ನೋಡಬೇಕಾದಂಥದ್ದು. ಹಳ್ಳಿಗರ ಸಾಹಿತ್ಯ ಅಂಥೇಳಿ ನಾವು ಕರಿತೇವೆ ಸಾಮಾನ್ಯವಾಗಿ ಜನಪದ ಸಾಹಿತ್ಯವನ್ನು. ಅದು ಗ್ರಾಮೀಣ ಸಾಹಿತ್ಯ ಅಂತ ಚರ್ಚೆಯಾಗಿದೆ. ಪಾಮರರ ಸಾಹಿತ್ಯ ಅಂಥೇಳಿ ಅಂದಿದ್ದಾರೆ. ಜನಪದ ಸಾಹಿತ್ಯ ಅಂಥೇಳಿ ಅಂದಿದ್ದಾರೆ. ಜಾನಪದ ಸಾಹಿತ್ಯ, ಒಟ್ಟಾರೆಯಾಗಿ ಈ ಜನಪದರಿಂದ ಮೂಡಿದ ಎಲ್ಲ ಸಾಹಿತ್ಯವನ್ನು ಜಾನಪದ ಸಾಹಿತ್ಯ ಅಂಥೇಳಿ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಾದಂಥ ಸಂದರ್ಭ ಇದೆ. ಹೀಗಾಗಿ ಜನರಿಂದ ಎಂಥೆಂಥ ಅದ್ಭುತವಾದ ಸೃಷ್ಟಿ ಆಗ್ತಿದ್ದುವು, ಸಾಮಾನ್ಯ ಜನರಿಂದಲೂ ಕೂಡ ಎಂಥ ಕಾವ್ಯಗಳು ಮೂಡ್ತಿದ್ದುವು ಅನ್ನೋದಕ್ಕೆ ಕನ್ನಡದಲ್ಲಿ ಮೂಡಿ ಬಂದಂಥ ಒಂದು ಅದ್ಭುತ ಕಥನ ಗೀತೆ ಈ ಕೆರೆಗೆ ಹಾರ ಎನ್ನುವುದನ್ನು ನಾವು ನೋಡಬೇಕಾಗಿದೆ. ಇದು ತುಂಬ ಕರುಣಾಜನಕವಾದಂಥ ಒಂದು ಕಥೆ. ಇಂಥ ಒಂದು ಕರುಣಾಜನಕ ಕಥೆಗಳಿಗೆ ಆ ಕಡೆಗೆ ಪಾಶ್ಚಾತ್ಯದಲ್ಲಿ ಎಜ್ರಾ ಪೌಂಡ್ ಮುಂತಾದವರೆಲ್ಲರೂ ಬಹಳ ಅದ್ಭುತವಾದಂಥ ಗೀತೆಗಳನ್ನು, ವಿಲಾಪಿ ಗೀತೆಗಳು, ದುಃಖ ಗೀತೆಗಳು, ಸುಖ ಅಂಥೇಳಿ ಹೀಗೆಲ್ಲ ಬರೆದಿದ್ದಾರೆ. ಆ ಕಡೆಗೆ ಸುಖಾಂತ ಗೀತೆಗಳು ಇದ್ದಾವೆ. ಕನ್ನಡದಲ್ಲಿ ಕೂಡ ಇದಕ್ಕೆ ಮೂಲದಲ್ಲಿಯೇ ಇಂಥ ಕೃತಿಗಳು ಜನಪದದಲ್ಲಿ ಸಿಗ್ತವೆ ಅನ್ನೋದನ್ನು ನಾವು ನೋಡೋದಾದರೆ ಇದೊಂದು ಅತ್ಯುತ್ತಮವಾದಂಥ ಒಂದು ಕಥನ ಶೈಲಿಯ ಕಥೆ ಅಂಥೇಳಿ ನಾವು ನೋಡಬಹುದಾಗಿದೆ. ಇದು ಒಂದು ಹಂತದಲ್ಲಿ ಇದರ ಕುರಿತಾದ ಮೂಲಗಳನ್ನು ತಿಳಿದುಕೊಳ್ಳುವ ಸಂದರ್ಭದ ಮಾತು ಅಂಥೇಳಿ ನಾನು ಭಾವಿಸುವಂಥದ್ದು. ಈ ಕೆರೆಗೆ ಹಾರ ಕೃತಿಯ ಒಳಗೆ ಹೋಗೋಣ ನಾವೀಗ. ಈ ಕೆರೆಗೆ ಹಾರ ಕಥನ ಗೀತೆ ಎಷ್ಟು ಸುಂದರವಾಗಿ ಮೂಡಿದೆ. ಒಂದು ಕಾಲದ ಜನಪದ ಭಾಷೆಯ ನವಿರು ಎಷ್ಟು ಸುಂದರವಾಗಿತ್ತು ಅಂದರೆ ಅಂದರೆ ಭಾಷಿಕ ಪಂಡಿತರು ಕೂಡ ಬೆರಗಾಗಬೇಕು. ಶಿಷ್ಟ ಸಾಹಿತಿಗಳು ಕೂಡ ಪದಗಳನ್ನು ಬಳಸುವುದಕ್ಕೆ ವಿಚಾರ ಮಾಡಬೇಕು ಅನ್ನುವ ಹಾಗೆ ಮೂಡಿ ಬಂದಂಥ ಒಂದು ಮಾಧುರ್ಯತೆ ಮತ್ತು ನವಿರಾದ ಶೈಲಿ ಒಳಗೆ ಇದನ್ನು ನಾವು ತುಂಬ ಅಪ್ಯಾಯಮಾನವಾಗಿ ಗ್ರಹಿಸುವಂಥ ಮತ್ತು ಸ್ವೀಕರಿಸುವಂಥ ಸ್ಥಿತಿ ಇದೆ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಹಾಗೆ ಮೂಡಿ ಬಂದಂಥ ಒಂದು ಕೃತಿ ಇದು. ಕೆರೆಗೆ ಹಾರ ಕಥೆ ಏನಪ್ಪ ಅಂತಂತಂದರೆ, ಒಬ್ಬ ಗೌಡ ತುಂಬ ಮಾನವೀಯ ಕಳಕಳಿಯನ್ನು ಉಳ್ಳಂಥ ಒಬ್ಬ ಗೌಡ ಊರಿನ ಅಭಿವೃದ್ಧಿಗಾಗಿ ತನ್ನ ಸೊಸೆಯನ್ನೇ ಕೆರೆಗೆ ಹಾರವಾಗಿ ಕೊಡ್ತಕ್ಕಂಥ ಒಂದು ದುಃಖಾಂತದ ಕಥೆಯನ್ನು ಒಳಗೊಂಡಿದೆ ಕೆರೆಗೆ ಹಾರ. ಊರಿನ ಒಂದು ಕಾಲದ ಜೀವನದ ಸಂಸ್ಕೃತಿಯ ಮೌಲ್ಯಗಳೇ ಬಹಳ ಅದ್ಭುತವಾಗಿದ್ದು ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ನಮ್ಮ ಪರಂಪರೆಯ ಎಷ್ಟೋ ವಿಷಯ ಸಂಗತಿಗಳು ಪ್ರಸ್ತುತ ಕಾಲಕ್ಕೂ ಕೂಡ ನಾವು ನಾಚುವ ಹಾಗೆ ಮೂಡಿ ಬಂದಿವೆ, ಇಲ್ಲವೆಂದಲ್ಲ. ಹಾಗಾಗಿ ಒಂದು ಕಾಲದ ಮಾನವೀಯತೆ, ಮನುಷ್ಯತ್ವ ಇಡೀ ತನ್ನ ಲೋಕವನ್ನೆಲ್ಲವನ್ನು ಅಪ್ಪಿಕೊಳ್ಳುವ ರೀತಿಯಲ್ಲಿ ಹೇಗೆ ಸ್ಪಂದಿಸುವಂಥ ಮನೋಭಾವವನ್ನು ತಳೆದಿತ್ತು ಅನ್ನೋದಕ್ಕೆ ಕಲ್ಲನಕೇರಿ ಮಲ್ಲನಗೌಡನ ಬದುಕಿನಲ್ಲಿ ನಡೆದಂಥ ಒಂದು ಘಟನೆಯನ್ನು ಊರ ಗೌಡ ಆತ ಈ ಕಥೆ ಅತ್ಯಂತ ಸಂಕಟದ ಸ್ವರೂಪದಲ್ಲಿ ನಮ್ಮ ಮುಂದೆ ಬಿಚ್ಚಿಕೊಳ್ಳುತ್ತದೆ. ಕಲ್ಲನಕೇರಿ ಮಲ್ಲನಗೌಡ ಕೆರೆ ಕಟ್ಟಿಸ್ತಾನೆ. ತನ್ನ ಊರಿನ ಜನರ ಸುತ್ತಮುತ್ತಲಿನ ಪರಿಸರದ ಎಲ್ಲ ಕೃಷಿ ಭೂಮಿಯ ಮತ್ತು ಪೈರು ಪಚ್ಚೆಗೆ ಸಂಬಂಧಿಸಿದಂಥ ನೀರಿಗಾಗಿ ಆತನ ಬಹಳ ದೊಡ್ಡ ಆಸೆ ಮತ್ತು ಕನಸು. ಹಾಗೆ ಕೆರೆ ಕಟ್ಟಿಸಿದರೆ ಎಂಥ ದುರಂತದ ಕಾಲ ಅನ್ನುವಂಥದ್ದು. ಕೆರೆಗೆ ನೀರು, ಒಂದು ಶೆರೆಮುಕ್ಕು ನೀರು ಸಿಗೋದಿಲ್ಲ. ಆವಾಗ ಕಂಗಾಲಾದಂಥ, ಚಿಂತೆಗೆ ಒಳಗಾದಂಥ ಗೌಡ ಮತ್ತು ಗೌಡನ ಮನೆಯವರು, ಆತನ ಧರ್ಮಪತ್ನಿಯು ಅನ್ನೋ ರೀತಿಯಲ್ಲಿ, ಹಾಗೆ ಪತ್ನಿಯೂ ಒಳಗಾಗಿ, ಪರಿವಾರ ಒಳಗಾಗಿ ಚಿಂತೆ ಮಾಡ್ತದೆ. ಅದರಲ್ಲೂ ವಿಶೇಷವಾಗಿ ಗೌಡ ಬಹಳಷ್ಟು ಚಿಂತೆ ಮಾಡ್ತಾನೆ. ಸಹಜವಾಗಿ ಜ್ಯೋತಿಷಿಗಳನ್ನು ಕೇಳ್ತಾರೆ. ಜ್ಯೋತಿಷಿಗಳು ಹೇಳ್ತಾರೆ, ದೇವರಲ್ಲ ದಿಂಡ್ರಲ್ಲ, ಒಂದು ನಿಮಗೆ ದುಃಖದ ಸಂಗತಿಯನ್ನು ಹೇಳ್ತೇವೆ, ಕೆರೆಗೆ ಹಾರವಾಗಿ ನಿಮ್ಮ ಮನೆಯ ಸೊಸೆಯೊಬ್ಬಳನ್ನು ಕೊಟ್ಟರೆ ಬಹುಶಃ ಕೆರೆಗೆ ನೀರು ಬರ್ಬೋದು ಅಂಥೇಳಿ ಅನ್ನುವಂಥ ಮಾತನ್ನಾಡ್ತಾರೆ. ನಾವು ಒಂದು ಕಾಲದ ನಂಬಿಕೆಗಳನ್ನು ತುಂಬ ವಿತಂಡವಾದದಲ್ಲಿ ಪ್ರಶ್ನೆ ಮಾಡುವ ಹಾಗಿಲ್ಲವೇನೋ ಅಂತ ಅನಿಸ್ತದೆ. ಒಂದು ಕಾಲದ ನಂಬಿಕೆ ಎಷ್ಟು ಪ್ರಾಮಾಣಿಕವಾಗಿರ್ತಿತ್ತು, ಅದ್ರ ಹಿಂದಿನ ಕಾಳಜಿ ಹೇಗಿತ್ತು ಅನ್ನುವಂಥದ್ದು.
ಇದನ್ನು ಕೇಳಿದಂಥ ಈ ಜ್ಯೋತಿಷಿಗಳ ಮಾತನ್ನು ಕೇಳಿದಂಥ ಗೌಡ ಆಲೋಚನೆ ಮಾಡ್ತಾನೆ, ನನ್ನ ವಂಶದ ಕುಡಿಗಳನ್ನೇ ಅಥವಾ ನನ್ನ ವಂಶಾಭಿವೃದ್ಧಿಗೆ ಬಂದಂಥ ನನ್ನ ಸೊಸೆಯಂದಿರಾದ ಇಂಥ ಕುಡಿಗಳನ್ನೇ ನಾನು ಬಲಿ ಕೊಡೋದು ಎಷ್ಟು ಸೂಕ್ತ, ಎಷ್ಟು ಒಳ್ಳೆಯದು. ಇಂಥ ಸಂಕಟಕ್ಕೆ ಒಳಗಾಗಿ ಆದರೂ ಕೂಡ ಊರಿನ ಜನರ ಅನುಕೂಲಕ್ಕೆ ಮತ್ತು ಸುತ್ತಮುತ್ತಲಿನ ಪರಿಸರದ ಎಲ್ಲ ಅಭಿವೃದ್ಧಿಗೆ ನಾನು ಹೇಗಾದರೂ ಮಾಡಿ ಸೇವೆಯನ್ನು ಸಲ್ಲಿಸಬೇಕಾದದ್ದು ನನ್ನ ಕುಟುಂಬದ ಒಂದು ಯಾವುದೋ ಕುಡಿಯನ್ನೇ ಬಲಿ ಕೊಡುವುದರ ಮೂಲಕವೂ ಸಾಧ್ಯ ಎನ್ನುವುದಾದರೆ ಎಂಥ ದುರ್ದೈವ ನನ್ನದು. ಆದರೂ ಇದನ್ನು ಸವಾಲಾಗಿ ಸ್ವೀಕರಿಸುತ್ತೇನೆ ಅನ್ನುವಂಥ ಮನಸ್ಥಿತಿಯನ್ನು ಮಾನವೀಯ ನೆಲೆಯಲ್ಲಿ ತಳಿತಾನೆ ಆತ. ಹಾಗೆ ಮಾನವೀಯ ನೆಲೆಯಲ್ಲಿ ತಳೆದ ಗೌಡ ಸ್ವತಃ ತನ್ನ ಸಣ್ಣ ಸೊಸೆಯನ್ನು ಬಲಿ ಕೊಡುವುದಕ್ಕೆ ಸಿದ್ಧನಾಗ್ತಾನೆ. ಅವಳ ಹೆಸರು ಭಾಗೀರಥಿ. ಆ ಭಾಗೀರಥಿಗೆ ಮನೆಯಲ್ಲೇ ಚರ್ಚೆ ಮಾಡುವ ಈ ಸಂದರ್ಭದ ವಿಷಯ ಭಾಗೀರಥಿಗೂ ಕಿವಿಗೆ ಬೀಳ್ತದೆ. ಅವಳು ಏನು ಮಾಡ್ತಾಳೆ, ಅವತ್ತಿನ ಕಾಲದ ಮನೆತನದ ಹಿರಿಯರ ಮಾತುಗಳನ್ನು ಮತ್ತು ಇಡೀ ಊರ ಗ್ರಾಮದ ದೈವ ಸ್ವರೂಪದ ಎಲ್ಲ ಮಾತುಗಳನ್ನು ಅವತ್ತು ಮೀರುವ ಹಾಗಿರಲಿಲ್ಲ. ಆ ರೀತಿಯ ಸಂಸ್ಕೃತಿ ಒಂದಿತ್ತು. ಹಾಗಾಗಿ ಆಕಿ ಪ್ರತಿಕ್ರಿಯೆ ಮಾಡೋದಿಲ್ಲ. ಏನೋ ಕೊನೆಯದಾಗಿ ನನ್ನನ್ನು ಹೀಗೆ ಬಲಿ ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ ಅಂದರೆ ಊರಿನ ಒಳಿತಕ್ಕೆ ನನ್ನ ಪ್ರಾಣವೂ ಈ ರೀತಿಯಲ್ಲಿ ಸ್ವೀಕಾರಗೊಳ್ಳುತ್ತದೆ ಅಂತಂದರೆ ನಾನು ಗಟ್ಟಿ ಮನಸ್ಸು ಮಾಡಬೇಕು ಅನ್ನುವಂಥ ಸ್ಥಿತಿಯೊಳಗೆ ಆಕಿ ಸಂಕಟ ಪಟ್ಟುಕೊಳ್ಳುತ್ತಾ ತನ್ನ ತವರು ಮನೆಯ ಬಳಗವನ್ನಾದರೂ ಒಮ್ಮೆ ನೋಡಿ ಬರಬೇಕು ಅಂಥೇಳಿ ಹಂಬಲಿಸ್ತಾಳೆ. ಹಾಗೆ ತವರು ಮನೆಗೆ ಹೋಗ್ತೀನಿ ಅಂತೇಳಿ ಅತ್ತಿ ಮುಂದೆ ಮಾವನ ಮುಂದೆ ಮಾತುಗಳನ್ನು ಇಟ್ಟಾಗ ಹೋಗಿ ಬಾರವ್ವ, ಸರ್ರನೆ ಹೋಗು ಮತ್ತು ಬರ್ರನೆ ಬಾರವ್ವ ಅನ್ನುವಂಥ ಮಾತನ್ನು ಆಡ್ತಾರೆ. ಅದರ ಸೌಂದರ್ಯ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ನಾವು ಕವಿತೆಯನ್ನು ಉದಾಹರಿಸಿ ಹೇಳ್ತೇನೆ. ಹಾಗೆ ಹೇಳಿದಾಗ ಆಕೆ ಹೋಗ್ತಾಳೆ, ತಂದಿನ ಕಾಣ್ತಾಳೆ, ತಾಯಿನ ಕಾಣ್ತಾಳೆ, ಅಣ್ಣನ ಕಾಣ್ತಾಳೆ, ಅಕ್ಕನ ಕಾಣ್ತಾಳೆ. ಅವ್ರು ಯಾರಿಂದಲೂ ಕೂಡ ನಾವು ಏನು ವಸ್ತ್ರ ಒಡವಿ ಕೊಡ್ತೇವೆ, ಭೂಮಿ ಬಂಗಾರ ಕೊಡ್ತೇವೆ, ಮತ್ತು ಅವ್ರು ಹೆಂಗೆ ಇಡ್ತಾರೋ ಹಂಗೆ ಹೋಗುವ ನೀನು ಅಂದ್ರೆ ಅವ್ರು ಹೇಳೋದು ಕೂಡ ನಾನು ತ್ಯಾಗವನ್ನು ಮಾಡ್ಲಿಕ್ಕೆ ಕೊಟ್ಟೇನೆ, ಪ್ರಾಣ ತ್ಯಾಗವನ್ನು ಮಾಡ್ಲಿಕ್ಕೆ ಕೊಟ್ಟೇನೆ, ಬಲಿದಾನವನ್ನು ಮಾಡ್ಲಿಕ್ಕೆ ಕೊಟ್ಟೇನೆ ಅಂತೇಳಿ ಹೇಳೋದಿಲ್ಲ ಆಕಿ. ಹೋಗಿ ಅವಳು ಹೇಳುವುದು ಏನಂತಂದರೆ ನನಗೆ ಕಷ್ಟ ಸಂಕಟ ಬಂದಿದೆ ಅನ್ನುವಂಥ ರೀತಿಯ ಭಾಷೆಯೊಳಗೆ ಆಕೆ ಹೇಳ್ತಾಳೆ. ಅದಕ್ಕೆ ನಿನ್ನ ಬ್ಯಾರೆ ಇಡ್ತಾರಂತ ಹೇಳಿದ್ದೇನೆ ಅವಳು ಅಂತಂದ್ರೆ ನನ್ನನ್ನು ಬ್ಯಾರೆ ಇಡ್ತಾರಂತ. ಬ್ಯಾರೆ ಇಟ್ಟರು ಇಡಲಿ, ನಾನು ಭೂಮಿ ಬಂಗಾರ ಕೊಡ್ತೇನೆ, ತಾಯಿ ಹೊಸ ಒಡವೆ ಕೊಡ್ತೇನೆ, ಅಕ್ಕ ಏನು ಹೇಳ್ತಾಳೆ ಮಕ್ಕಳನ್ನು ಕಳಿಸ್ತೇನೆ, ಹೋಗುವ ನೀವು ಒಬ್ಬಳೇ ಆದ್ರೆ. ಇವೆಲ್ಲ ಅವತ್ತಿನ ಕಾಲ ಸಂಪತ್ತು ನೋಡ್ರಿ. ಹಾಗೆ ಮಕ್ಕಳನ್ನು ಕಳಿಸೋದು ಕೂಡ ಒಂದು ಸಂಪತ್ತು. ಅದಕ್ಕೆ ಹಂಗೆ ಕಳಿಸ್ತೀನಿ ಅಂತ ಸಮಾಧಾನ ಮಾಡ್ತಾರೆ. ತನ್ನ ಸಾವಿನ ಕಥೆಯನ್ನು ಹೇಳೋದಿಲ್ಲ. ಇವ್ರು ಯಾರಿಂದಲೂ ಸಮಾಧಾನ ಮೂಡಲಾರ್ದಾಗ ಗೆಳತಿ ಮನೆಗೆ ಹೋಗಿ ಗೆಳತಿ ಮುಂದೆ ಕಥೆಯನ್ನು ಹೇಳ್ತಾಳೆ. ಹಿಂಗಿಂಗೆ ನನಗೆ ಕೆರೆಗೆ ಹಾರ ಕೊಡ್ತಾರಂತೆ ನಮ್ಮ ಅತ್ತೆ ಮಾವ ಅಂತಂದಾಗ ಗೆಳತಿ ಹೇಳ್ತಾಳೆ, ಕೊಟ್ಟಾರೆ ಕೊಡಲೇಳು ಇಟ್ಟಂಗ ಇರಬೇಕು ಅನ್ನುವಂಥ ಮಾತನ್ನಾಡ್ತಾಳೆ. ಈ ಮಾತನ್ನು ಸ್ವೀಕರಿಸಿ ಆತ್ಯಂತಿಕವಾಗಿ ಆಕಿ ಗಟ್ಟಿ ಮನಸ್ಸನ್ನು ಹೊಂದಿ ಆಕಿ ತಿರುಗಿ ಅತ್ತಿ ಮನೆಗೆ ಬರ್ತಾಳೆ. ಬಂದ ನಂತರ ಇಲ್ಲೆಲ್ಲ ಆ ಸಡಗರ ಆರಂಭ ಆಗ್ತದೆ. ಕೆರೆಗೆ ಹಾರ ಕೊಡುವಂಥ ಒಂದು ಸಂದರ್ಭ. ಅದಕ್ಕೆಲ್ಲ ಪೂಜೆ ಪುನಸ್ಕಾರ ಮಾಡ್ತಾರೆ. ಎಲ್ಲರೂ ಜಳಕ ಮಾಡಿ ಕೆರೆಗೆ ಹೋಗಿ ಆಳವಾದ ಒಂದು ಏನೋ ಬಾವಿಯ ಆಕಾರದ ಒಂದು ಸ್ವರೂಪ ಇರಬೇಕು, ಅದಕ್ಕೆ ಒಳಗೆ ಕೆಳಗೆ ಇಳಿಯುವ ಹಾಗೆ ಹೋಗಿ ಪೂಜೆ ಮಾಡ್ಕೊಂಡು ಬರೋ ಹೊತ್ತಿನಲ್ಲಿ ಒಂದು ತಂಬಿಗೆಯನ್ನು ಬಿಂದಿಗೆಯನ್ನು ಹೀಗೆ ಬಿಟ್ಟು ಬರ್ತಾರೆ. ಗಿಂಡಿಯನ್ನು ಉಲ್ಲೇಖ ಮಾಡುವಾಗಿ ಬಿಟ್ಟು ಬರ್ತಾರೆ. ಅದನ್ನು ನೀನು ಹೋಗಿ ತೊಗೊಂಡು ಬಾ ಅಂತ ಹೇಳ್ತಾರೆ. ಭಾಗೀರಥಿಗೆ ಹೋಗಿ ಅದನ್ನು ತೊಗೊಂಡು ಬರುವಾಗ ನೋಡ್ರಿ ನಂಬಿಕೆ ಹೆಂಗಿದೆ. ಒಂದು ಕಾಲದ ನಮ್ಮ ನಂಬಿಕೆಗೆ ದೈವ ಒಲಿತಿತ್ತು ಅನ್ನೋದಕ್ಕೆ ಇಂಥವೆಲ್ಲವೂ ಕೂಡ ಒಂದು ರೀತಿಯ ಮನುಷ್ಯ ಸಂಸ್ಕೃತಿಯ ಪ್ರೀತಿಯ ನೆಲೆಯೊಳಗೆ ತಾರ್ಕಿಕತೆಯನ್ನು ಮೀರಿಕೊಂಡು ನಾವು ಆಲೋಚನೆ ಮಾಡ್ತಕ್ಕಂಥ ಸಂದರ್ಭ ಇರ್ತವೆ. ಹಾಗೆ ಒಂದು ಪಾದ ಅವಳ ಮೇಲೆ ಏರೋದಕ್ಕೆ ಗಂಗಿ ತುಂಬುತ್ತಾಳೆ, ಪಾದ ತುಂಬುತ್ತಾಳೆ, ನಡಮಟ್ಟ ಹರಿತಾಳೆ, ಕುತ್ತಿಗೆವರೆಗೆ ಬರ್ತಾಳೆ, ತಲೆವರೆಗೆ ಹರಿದು ಆಕಿ ಇಡೀ ಕೆರೆ ತುಂಬಿತು, ಆ ಕೆರೆಗೆ ಹಾರವಾದಳು ಅನ್ನುವಂಥ ಒಂದು ಕಥೆ ಇದು. ಮುಂದೆ ಈ ಕಥೆಯನ್ನು ಕನಸು ಕಂಡಂಥ ಗಂಡ ಸೈನ್ಯದಲ್ಲಿ ಇದ್ಕೊಂಡು ಕೆಲಸ ಮಾಡ್ತಿರ್ತಾನೆ. ಆ ಸೈನ್ಯದಲ್ಲಿ ಇದ್ಕೊಂಡಂಥ ಗಂಡ ಮಹಾದೇವರಾಯನಿಗೆ ಕೆಟ್ಟ ಕನಸು ಬಿತ್ತಂತೆ. ಆತ ಬತ್ತಲೆ ಕುದುರೆ ಏರಿ ಅಂದರೆ ಕುದುರೆಗೆ ಜಿನಿ ಹಾಕಲಿಲ್ಲ, ಹಾರು ತಿನ್ನಿಸಲಿಲ್ಲ, ಹಾಗೆ ಹಾರಿ ಕುದುರೆ ಮೇಲೆ ಹತ್ತಿ ಬರ್ರನೆ ಬಂದುಬಿಟ್ಟಂತೆ. ಬಂದು ಹೆಂಡತಿ ಎಲ್ಲಿದ್ದಾಳಂತ ಹೇಳಿ ತನ್ನ ಮನೆಯೊಳಗೆ ಕೇಳ್ತಾನೆ. ನಿನ್ನ ಹೆಂಡತಿ ತವರು ಮನೆಗೆ ಹೋಗಿದ್ದಾಳಪ್ಪ ಅಂಥೇಳಿ ತಂದೆ ತಾಯಿಗಳೆಲ್ಲರೂ ಹೇಳ್ತಾರೆ. ಹಾಗೆ ಹೇಳಿದಾಗ ಅವನು ಹೆಂಡತಿ ಮನೆಗೆ ಬರ್ತಾನೆ. ಅವರು ಕೂಡ ನಿಮ್ಮ ಅಣ್ಣನ ಮನೆಗೆ ಹೋಗಿದ್ದಾಳೆ, ಗೆಳತಿ ಮನೆಗೆ ಹೋಗಿದ್ದಾಳೆ ಅನ್ನುವಂಥ ಮಾತುಗಳನ್ನು ಹೀಗೆಲ್ಲ ಅಂದಾಗ
ಅಂತೂ ಗೆಳತಿ ಮನೆಗೆ ಬಂದಂಥ ಮಾದೇವರಾಯನಿಗೆ ವಿಷಯ ಸಂಗತಿ ತಿಳಿತದ. ಅವಳು ಹೇಳ್ತಾಳೆ, ನಿನ್ನ ಹೆಂಡತಿಯನ್ನು ಊರಿನ ಕೆರೆಗೆ ನೀರು ಬರುವ ಕಾರಣಕ್ಕಾಗಿ ಆಹಾರವಾಗಿ ಕೊಟ್ಟಿದ್ದಾರೆ, ಹಿಂಗಾಗಿದೆ ಘಟನೆ ಅಂಥೇಳಿ. ಆವಾಗ ಆತ ದುಃಖದಿಂದ ತುಂಬ ದುಃಖ ತಪ್ತನಾಗಿ ಆತ ಅದೇ ರೀತಿ ಬತ್ತಲೆ ಕುದುರೆಯನ್ನು ಏರಿ ಮತ್ತೆ ಕೆರೆ ದಂಡೆ ಮೇಲೆ ಹೋಗಿ ಧಾರಾಕಾರವಾಗಿ ಅಳುವುದರ ಮೂಲಕ ತನ್ನ ಸಂತಾಪವನ್ನು ತೋಡಿಕೊಂಡು ತಾನೂ ಕೂಡ ಇನ್ನು ನನಗ್ಯಾರ ಗತಿ ಅನ್ನೋ ರೀತಿಯ ಒಂದು ದುಃಖದಿಂದ ಆತ ಕೆರೆಗೆ ಹಾರವಾಗ್ತಾನೆ ತಾನು. ಹೀಗೆ ಒಂದು ಜೀವ ಹೋಗಿ ಗಂಡನ ಜೊತೆಗೆ 2 ಜೀವವನ್ನು ಕೂಡ ಕೆರೆಗೆ ಹಾರವಾಗಿ ಬಲಿದಾನವಾಗಿ ಕೊಟ್ಟಂಥ, ಆತ್ಮಾರ್ಪಣೆ ಮಾಡಿದಂಥ ಒಂದು ನೋವಿನ ಕಥೆ, ದುರಂತದ ಕಥೆ, ದುಃಖಗೀತೆಯಾಗಿ ಇಂಥದ್ದೊಂದು ಕಥೆಯನ್ನು ಒಬ್ಬ ಅಜ್ಞಾತ ವ್ಯಕ್ತಿ, ಜನಪದ ಕವಿ ಬಹಳ ಅದ್ಭುತವಾಗಿ ರಚನೆ ಮಾಡಿದ್ದಾರೆ. ಹೇಗೆ ರಚನೆ ಮಾಡಿದ್ದಾರೆ ಅನ್ನೋದನ್ನು ನಾವು ಈ ಕೃತಿಯೊಳಗೆ ಮೂಡಿ ಬಂದಂಥ ಭಾಷೆಯ ಸ್ವರೂಪ ಮತ್ತು ವಸ್ತುವಿನ ಸೌಂದರ್ಯ ಇದನ್ನು ಇಟ್ಕೊಂಡು ಈಗ ಕೆಲವು ಮಾತುಗಳಲ್ಲಿ ಇದನ್ನು ಮತ್ತೆ ಮರುಚಿಂತನೆಗೆ ಒಳಪಡಿಸೋಣ.